ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದನೂ ಕೂಡ ನೀವು ಹೀಗೆ ರಿಯೂಸ್ ಮಾಡ್ಕೊಳ್ಬೋದು. ಸೊ ಹಾಗೆಯೇ ನೀವು ಕಾಸ್ಟ್ಲಿಯಿಂದ ತರುವಂಥ ವಸ್ತುಗಳನ್ನು ಇನ್ಸ್ಟೆಂಟಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಸೊ ಮೊದಲೇ ಟಿಪ್ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಈರುಳ್ಳಿನ ನಾವು ಎಲ್ಲ ವೆಜಿಟೇಬಲ್ಸ್ಗಳನ್ನು ಮಾಡುವಾಗ ಯೂಸ್ ಮಾಡ್ತೀವಲ್ವ. ತರಕಾರಿಗಳ ರಾಜ ಅಂದ್ರೆ ಅದು ಈರುಳ್ಳಿ ಅಂತಲೇ ಹೇಳ್ಬೋದು. ಈರುಳ್ಳಿ ಇಲ್ಲ ಅಂತಂದರೆ ಅಡುಗೆ ಕಂಪ್ಲೀಟೇ ಆಗೋದಿಲ್ಲ. ಸೊ ಈ ರೀತಿ ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕಟ್ ಮಾಡಬೇಕಂದ್ರೆ ಕಣ್ಣಲ್ಲೆಲ್ಲ ನೀರು ಬಂದು ನಾವು ಮನೆಯಲ್ಲೇ ಹತ್ತಿರೋದಿಲ್ಲ, ಅದಕ್ಕಿಂತ ಜಾಸ್ತಿನೇ ಅಳ್ತಾ ಇರ್ತೀವಿ. ಈ ರೀತಿ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಕಣ್ಣು ಹುರಿ ಬರಬಾರ್ದು, ಹಾಗೆಯೇ ಕಣ್ಣಲ್ಲಿ ನೀರು ಕೂಡ ಬರಬಾರ್ದು. ಅಂದರೆ ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂದರೆ, ನೀವು ಕಟ್ ಮಾಡ್ಕೊಳ್ಳುವಂತಹ ಇಳಿಗೆ ಆಗಿರ್ಬೋದು ಅಥವಾ ಚಾಕಿಗೆ ನೀವು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಅಪ್ಲೈ ಮಾಡಿ ನಂತರ ನೀವು ಈರುಳ್ಳಿನ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಣ್ಣಲ್ಲಿ ಒಂದು ಸ್ವಲ್ಪ ಉರಿನೂ ಇರೋದಿಲ್ಲ, ಹಾಗೆ ಕಣ್ಣೀರು ಕೂಡ ಬರೋದಿಲ್ಲ. ಸೊ ಈ ಒಂದು ಟಿಪ್ಸ್ ಸಿಂಪಲ್ ಇದೆ, ಸೊ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೆಕೆಂಡ್ಸ್ಗಳಲ್ಲಿ ನೀವು ಈ ಒಂದು ಈರುಳ್ಳಿನ ಬೇಗನೆ ಕಟ್ ಮಾಡ್ಕೊಳ್ಬೋದು. ಸೊ ಕಣ್ಣು ಉರಿ ಬರ್ತಾ ಇಲ್ಲ ಅಂದರೆ ನೀವು ಈಸಿಯಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ತೀರಲ್ವಾ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸಣ್ಣ ಸಣ್ಣ ಪೌಚ್ಗಳಾಗಿರ್ಬೋದು ಅಥವಾ ಸಣ್ಣ ಪರ್ಸ್ಗಳು ಮತ್ತು ಮಕ್ಕಳ ಸ್ಕೂಲ್ ಬ್ಯಾಗ್ಗಳನ್ನು ನಾವು ಅವಾಗವಾಗ ಯೂಸ್ ಮಾಡ್ದೇನೆ ಹಾಗೇ ಸ್ಟೋರ್ ಮಾಡೋದ್ರಿಂದ ಒಂದೊಂದ್ಸರಿ ಜಿಪ್ಗಳಲ್ಲಿ ಜಂಗ್ ಅಂತ ಹೇಳ್ತೀವಲ್ವ, ಅದೆಲ್ಲನೂ ಸೇರ್ಕೊಳ್ತಾ ಇರುತ್ತೆ. ನೀಟಾಗಿ ಜಿಪ್ ಹಾಕೋದಕ್ಕೆ ಬರೋದಿಲ್ಲ. ನೀವು ಸಡನ್ನಾಗಿ ಜಿಪ್ಪನ್ನು ಮೂವ್ ಮಾಡಿದರೆ ಒಂದೊಂದ್ಸರಿ ಜಿಪ್ ಕಿತ್ತಿ ಕೈಯಲ್ಲೇ ಬಂದುಬಿಡುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ನೀವು ಈ ರೀತಿ ಮನೆಯಲ್ಲಿ ಮೇಣನ ನೀವು ಅಂದರೆ ಕ್ಯಾಂಡಲ್ನ ಯೂಸ್ ಮಾಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ. ಸೊ ಆ ಒಂದು ಕ್ಯಾಂಡಲ್ನ ತಗೊಂಡು ನೀವು ಜಿಪ್ಪಿಗೆ ನೀಟಾಗಿ ರಬ್ ಮಾಡಬೇಕು. ರಬ್ ಮಾಡಿದ ನಂತರ ನೀವು ಜಿಪ್ಪನ್ನು ಮೂವ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಜಂಗ್ ಆಗಿರ್ಬೋದು, ಏನಾದರೂ ಡಸ್ಟ್ ಇದ್ದರೆ ಅದು ನೀಟಾಗಿ ರಿಮೂವ್ ಆಗುತ್ತೆ. ಸೊ ಆವಾಗ ನೀವು ಈ ಜಿಪ್ಗಳನ್ನು ನೀಟಾಗಿ ಹಾಕ್ಕೊಳ್ಬೋದು. ಈ ರೀತಿ ಕ್ಯಾಂಡಲ್ಗಳನ್ನು ಹಚ್ಚಿದ ನಂತರ ಸಣ್ಣ ಪೀಸ್ಗಳಾದರೆ ಅದನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ. ಸೊ ಜಂಗ್ ಇರುವಂಥ ಪ್ಲೇಸಲ್ಲಿ ಈ ಮೇಣನ ರಬ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಜಂಗನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ಬೋದು. ಸೊ ಈ ರೀತಿ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ಹೀಗೂ ಕೂಡ ಯೂಸ್ ಮಾಡ್ಕೊಂಡು ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಏನಾದರೂ ಬೆಳ್ಳುಳ್ಳಿ ಚಟ್ನಿ ಆಗಿರ್ಬೋದು ಅಥವಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಬೇಕಾದ್ರೆ ಬೆಳ್ಳುಳ್ಳಿ ಸಿಪ್ಪೆನ ರಿಮೂವ್ ಮಾಡಲೇಬೇಕು. ಸೊ ಇದನ್ನು ಜಾಸ್ತಿ ಬೆಳ್ಳುಳ್ಳಿ ಸಿಪ್ಪೆನ ರಿಮೂವ್ ಮಾಡಬೇಕಂದ್ರೆ ಎಲ್ಲ ವರ್ಕ್ಗಿಂತ ಇದೇ ವರ್ಕ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿತಾ ಇರುತ್ತೆ. ಸೊ ಇದನ್ನು ಈಸಿಯಾಗಿ ನೀವು ಸೆಕೆಂಡ್ಸ್ಗಳಲ್ಲೇ 1 kg ಬೆಳ್ಳುಳ್ಳಿ ಸಿಪ್ಪೆನ ಹೇಗೆ ರಿಮೂವ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಮೊದಲಿಗೆ ಈ ಬೆಳ್ಳುಳ್ಳಿನ ನೀಟಾಗಿ ಇದು ಗಡ್ಡೆಯಿಂದ ಬಿಡಿಸ್ಕೊಂಡು ಈ ರೀತಿ ಹೆಸರುಗಳನ್ನಾಗಿ ಮಾಡ್ಕೊಳ್ಳಿ. ನಂತರ ಇದನ್ನ ಒಂದು ಬೌಲಲ್ಲಿ ಹಾಕಿ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕಿ 1-2 ಮಿನಿಟ್ಸ್ ಹಾಗೇನೆ ಬಿಡಬೇಕು. ಈ ಬಿಸಿನೀರಿಗೆ ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆ ಎಲ್ಲನೂ ಕಂಪ್ಲೀಟ್ ಆಗಿ ರಿಮೂವ್ ಆಗಿರುತ್ತೆ. ಜಸ್ಟ್ ನೀವು ಈ ರೀತಿ ರಬ್ ಮಾಡೋದ್ರಿಂದ ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪೆ ನೀಟಾಗಿ ರಿಮೂವ್ ಆಗುತ್ತೆ. ಸೊ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಸಿಪ್ಪೆ ಎಷ್ಟು ನೀಟಾಗಿ ರಿಮೂವ್ ಆಗ್ತಾ ಇದೆ ಅಂತ. ಸೊ ಈ ರೀತಿ ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಏನಾದರೂ ನಾನ್ ವೆಜ್ ಕರಿಗಳನ್ನು ಮಾಡುವಾಗ ಸೊ ಬೆಳ್ಳುಳ್ಳಿ ಸಿಪ್ಪೆ ರಿಮೂವ್ ಮಾಡಬೇಕು ಅಂದರೆ ಈ ರೀತಿ ಒಂದು ಸಿಂಪಲ್ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ರಬ್ ಮಾಡಿದ್ದೀನಿ, ಎಲ್ಲ ಸಿಪ್ಪೆನೂ ರಿಮೂವ್ ಆಗಿದೆ. ನಂತರ ಇದನ್ನು ನೀಟಾಗಿ ಒರೆಸ್ಕೊಂಡು ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಬೇಕಾದಾಗ ನೀವು ಬೆಳ್ಳುಳ್ಳಿನ ಕರೀಸ್ಗಳಿಗೆ ಅಥವಾ ಒಗ್ಗರಣೆ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಧನಿಯಾ ಪುಡಿ, ಜೀರಿಗೆ ಪುಡಿ, ಮಸಾಲ ಐಟಮ್ಸ್ಗಳೆಲ್ಲನೂ ಇದ್ದರೆ ನಾವು ಮಾಡುವಂಥ ರೆಸಿಪೀಸ್ಗಳು ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ನೀವು ಧನಿಯಾ ಪೌಡರ್, ಜೀರಿಗೆ ಪೌಡರ್ನ ನೀವು ಔಟ್ಸೈಡ್ ತರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಆಗ್ತಾ ಇರುತ್ತೆ. ಸೊ ಅದನ್ನು ನೀವು ಕಾಳುಗಳನ್ನೇ ತಂದು ಮನೆಯಲ್ಲೇ ನೀವು 1 ಮಂತ್ ಆಗುವಷ್ಟು ಪೌಡರ್ನ ಯಾವ ರೀತಿ ಈಸಿಯಾಗಿ ರೆಡಿ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಮೊದಲಿಗೆ ಧನಿಯಾ ಕಾಳನ್ನು ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಬೇಕು. ಲೈಟಾಗಿ ಹೊಂಬಣ್ಣ ಬರಬೇಕಷ್ಟೇ. ಸೊ ಅಲ್ಲಿವರೆಗೂ ಇದನ್ನು
ಫ್ರೈ ಮಾಡಿಕೊಂಡು ನಂತರ ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಅಂತ ಹೇಳ್ತೀವಿ ಅಲ್ವಾ, ಅಷ್ಟಿದ್ದಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀಟಾಗಿ ಪೌಡರ್ನ ಮಾಡ್ಕೊಳ್ಬೇಕಷ್ಟೇ. ಸೊ ನಂತರ ನೀವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದರೆ ನಮ್ಮ ಧನಿಯಾ ಪುಡಿ ರೆಡಿ ಆಗುತ್ತೆ. ಸೊ ಎಲ್ಲ ವೆಜಿಟೇಬಲ್ಸ್ಗಳಿಗೂ ಈ ಒಂದು ಧನಿಯಾ ಪುಡಿನ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಸ್ವಲ್ಪ ತಣ್ಣಗಾಗಿದೆ. ಸೊ ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಜರಡಿ ಹಿಡಿದು ಕೂಡ ತಗೊಳ್ಬೋದು, ಬಟ್ ಆದರೆ ಹೀಗೇ ಹಾಕೊಳ್ಳೋದು ಬೆಸ್ಟು. ಒಂದೆರಡು ಸರಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಿಡಿ. ಇದು ಬೇಗನೆ ಗ್ರೈಂಡ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಮೊದಲಿಗೆ ಹೇಳಿದಾಗೆ ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ವ, ಅಷ್ಟು ಬೆಚ್ಚಗಿರಬೇಕಿದು ಕಾಳುಗಳು ಸೊ ಫ್ರೈ ಮಾಡ್ಕೊಂಡಾಗ. ಸೊ ಆವಾಗನೇ ಇದು ನೀಟಾಗಿ ಗ್ರೈಂಡ್ ಆಗುತ್ತೆ. ಸೊ ಇವಾಗ ಧನಿಯಾ ಪುಡಿ ರೆಡಿ ಆಯಿತು. ಈ ಕಡೆ ಜೀರಿಗೆನೂ ಕೂಡ ಅಷ್ಟೇ, ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿಯಾಗಿ ಪೌಡರ್ ಮಾಡಿ ತೊಗೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಪರ್ಫೆಕ್ಟಾಗಿ ಬಂದಿದೆ. ಸೊ ನೀವು ಮಾರ್ಕೆಟಲ್ಲಿ ಔಟ್ಸೈಡ್ ಎಲ್ಲ ಕಾಸ್ಟ್ಲಿಯಿಂದ ತರೋದಕ್ಕಿಂತ ಈ ರೀತಿ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಕಾಳುಗಳು ಸಪ್ರೇಟ್ ಮತ್ತು ಈ ಪೌಡರ್ಗಳು ಸಪ್ರೇಟ್ ತೊಗೊಂಡ್ರೆ ನಿಮಗೆ ಅಮೌಂಟ್ ಎಲ್ಲ ಜಾಸ್ತಿ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಕಾಳುಗಳನ್ನೇ ತೊಗೊಂಡು ಬಂದು ಮನೆಯಲ್ಲೇ ನೀವು ಇನ್ಸ್ಟೆಂಟಾಗಿ ಈ ರೀತಿ ಪೌಡರ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದನ್ನು ನೀವು 1 ಮಂತ್ವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು, ಏನೂ ಹಾಳಾಗೋದಿಲ್ಲ. ಸೊ ಹಾಗೆಯೇ ಈ ಒಂದು ಕಂಟೈನರ್ ಫುಲ್ ಆದಾಗ ಇದರಲ್ಲಿ ಸ್ಪೂನ್ ಹಿಡಿತಾನೆ ಇರಲ್ಲಲ್ವ. ಸೊ ಆವಾಗ ಈ ವಿಡಿಯೋದಲ್ಲಿ ತೋರಿಸಿದಾಗೇ ರಿವರ್ಸಲ್ಲಿ ಸ್ಪೂನ್ನ ಇಡೋದ್ರಿಂದ ಕ್ಯಾಪ್ಗಳನ್ನು ನೀಟಾಗಿ ಕ್ಲೋಸ್ ಮಾಡ್ಬೋದು. ಸೊ ಈ ಟಿಪ್ಸ್ ಕೂಡ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಜೀರಿಗೆ ಪುಡಿ ಕೂಡ ರೆಡಿಯಾಗಿದೆ, ಹಾಗೆ ಧನಿಯಾ ಪುಡಿ ಕೂಡ ರೆಡಿಯಾಗಿದೆ. ಸೊ ಇವಾಗ ಇವೆರಡನ್ನು ನಾನು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ತೀನಿ. 1 ಮಂತ್ವರೆಗೂ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ರೀತಿ ನೀವು ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ನೀವು ದುಬಾರಿ ಬೆಲೆಯ ವಸ್ತುಗಳನ್ನು ರೆಡಿ ಮಾಡ್ಕೊಳ್ಬೋದು. ಸೊ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು 4 ಸ್ಪೂನ್ಗೆ ರಬ್ಬರ್ನ ಹಾಕೋದ್ರಿಂದ ನೀವು ಶಾಕ್ ಆಗ್ತೀರಾ. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಈ ರೀತಿ 4 ಸ್ಪೂನ್ಗಳನ್ನು ಮ್ಯಾಗಿ ತಿನ್ನೋದಕ್ಕೆ, ಫ್ರೂಟ್ಸ್ ತಿನ್ನೋದಕ್ಕೆ ಯೂಸ್ ಮಾಡ್ತೀವಲ್ವ. ಸೊ ಅದನ್ನು ಈ ರೀತಿ ಸ್ಪೂನ್ ಆಗಿನೂ ಕನ್ವರ್ಟ್ ಮಾಡ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ 4 ಸ್ಪೂನನ್ನು ವಿಡಿಯೋದಲ್ಲಿ ತೋರಿಸಿದಾಗೇ ರಿವರ್ಸಲ್ಲಿ ಈ ರೀತಿ ಒಂದು ರಬ್ಬರ್ನ ಹಾಕೋದ್ರಿಂದ ಇಕ್ಕಳ ರೆಡಿ ಆಗುತ್ತೆ. ಸೊ ನಾವು ಈ ರೀತಿ ಇಕ್ಕಳಗಳನ್ನು ಧೂಪ ಹಾಕೋದಕ್ಕಾಗಿರ್ಬೋದು ಅಥವಾ ಏನಾದರೂ ಬೆಳ್ಳುಳ್ಳಿ ಈರುಳ್ಳಿನ ಸಿಲಿಂಡರ್ ಮೇಲೆ ಸುಡಬೇಕು ಅಂತಂದಾಗ ಈ ರೀತಿ ಇಕ್ಕಳಗಳನ್ನು ಯೂಸ್ ಮಾಡ್ತೀವಲ್ವ. ಸೊ ಹಾಗೆಯೇ ಚಪಾತಿ ಸುಡೋದಕ್ಕೆ ಅಥವಾ ಏನಾದರೂ ಪರೋಟನ ಮಾಡೋದಕ್ಕೆ ರಿವರ್ಸ್ ಹಾಕೋದಕ್ಕೆ ನಾವು ಈ ರೀತಿ ಇಕ್ಕಳನ್ನು ಯೂಸ್ ಮಾಡ್ತೀವಿ. ಇಲ್ಲ ಅಂದಾಗ ನೀವು ಜಸ್ಟ್ ಈ ರೀತಿ 4 ಸ್ಪೂನ್ಗೆ ಒಂದು ರಬ್ಬರ್ ಅಥವಾ ದಾರನ ಹಾಕಿ ನೀವು ಈ ರೀತಿ ಒಂದು ಸ್ಪೂನನ್ನು ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.